ಎಲ್ಲರಿಗೂ ನಮಸ್ಕಾರ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟೇ ನಡೀತಿದೆ. ಯಾಕಂದರೆ ನೋಡಬಹುದು ನೀವು, ಫ್ರೆಶ್ ಆಗಿರುವಂತಹ ಡ್ರೈ ಆಗಿರುವಂತಹ ಈರುಳ್ಳಿ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿ ಇದೆ. ಹಾಗೆಯೇ ಆಲೂಗಡ್ಡೆ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇವತ್ತು ಟಾಪ್ ರೇಟ್ ನಡೀತಾ ಇದೆ ಆಲೂಗಡ್ಡೆಗೂ. ಅದರ ಜೊತೆಗೆ ಶುಂಠಿ ರೇಟು ಕೇಳಬೇಕಾ, ಹಳೆ ಶುಂಠಿಗಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ನೀವು ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಅದರ ಜೊತೆಗೆ ಫುಲ್ ಡೀಟೇಲ್ಸ್, ಈರುಳ್ಳಿ ಡೀಟೇಲ್ಸ್ ಹಾಕಿರ್ತೀವಿ, ನೋಡಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 5/11/2025 ಬುಧವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡೋಣ. ಆಲೂಗಡ್ಡೆ ರೇಟು ಸ್ಟಾರ್ಟಿಂಗ್ ರೇಟ್ ನಿಮಗೆ ನೋಡ್ತಾ ಇರೋವಂಥದ್ದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಇದಕ್ಕೂ ಕಡಿಮೆ ರೇಟಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸಿಗ್ತಾ ಇರೋಂಥದ್ದು 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ಸೊ ಯಾರೆಲ್ಲ ಹೋಲ್ಸೇಲ್ ಆಗಿ ಬಂದು ತಗೊಂಡು ಹೋಗ್ತೀವಿ ಮಾರ್ಕೆಟ್ಗೆ ಅನ್ನೋದಿದ್ರೆ, ಸೊ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಆಗಿರಬಹುದು, ಈರುಳ್ಳಿ ಬೆಳ್ಳುಳ್ಳಿ ಸಿಗತ್ತೆ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು, ನೋಡಬಹುದು. ಆಗ್ರಾ ಆಲೂಗಡ್ಡೆ ನೆಕ್ಸ್ಟ್ ನಾವು ನೋಡ್ತಿರೋಂಥದ್ದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್, ನೋಡಬಹುದು. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟೇ ಇದೆ. ಅದ್ರ ಜೊತೆಗೆ ನೀವು ಯಾವ ರೇಟಲ್ಲಿ ಇರುವಂತಹ ಆಲೂಗಡ್ಡೆನ ತಗೊಂಡು ಹೋದರೆ ನಿಮ್ಮ ಒಂದು ವ್ಯಾಪಾರ ಆಗತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿಕೊಂಡು ಗ್ರಾಹಕರು ನೀವು ಆಲೂಗಡ್ಡೆನ ಕೊಂಡ್ಕೊಳ್ಬಹುದು. ಅದ್ರ ಜೊತೆಗೆ ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಬೇಕು ಅಂದರೂ ಕೂಡ ಮಾರ್ಕೆಟ್ನಲ್ಲಿ ಸಿಗತ್ತೆ. 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು, ನೋಡಬಹುದು. ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ತೊಗೊಳ್ಬೇಕಾಗತ್ತೆ. ಯಾಕಂದರೆ ನಿಮಗೆ ಎಲ್ಲ ರೇಟಲ್ಲೂ ಸಿಗುತ್ತೆ. ನಿಮಗೆ 10 ರೂಪಾಯಿಂದನೂ ಶುರುವಾಗುತ್ತೆ. ನಿಮಗೆ ಯಾವ ರೇಟಲ್ಲಿ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿ ಆಲೂಗಡ್ಡೆ ಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿನೇ ಆಗತ್ತೆ ಅಂತಲೇ ಹೇಳ್ಬೋದು. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ ಆಗ್ರಾ ಆಲೂಗಡ್ಡೆ, ನೋಡಬಹುದು. ನೆಕ್ಸ್ಟ್ ನಾವು ನೋಡ್ತಿರೋದು 20 ರೂಪಾಯಿ kg ಇದೆ, ಒಂದು ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. ಇದು ಕೂಡ ಆಗ್ರಾ ಆಲೂಗಡ್ಡೆ, ನೋಡಬಹುದು. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ಬೇಡಿಕೆನೇ ಇದೆ. ಇದು ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗಿದೆ, ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ, ಶೇಪ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನಾವು ನೋಡ್ತಿರೋದು 24 ರೂಪಾಯಿಗೆ ಒಂದು kg, ಇದು ಒಂದು ಕ್ವಿಂಟಲ್ಗೆ 2400 ರೂಪಾಯಿ ಆಗುತ್ತೆ. ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದಿರುವಂಥದ್ದು ಹಾಸನ ಆಲೂಗಡ್ಡೆ, ನೋಡಬಹುದು. ಆಲೂಗಡ್ಡೆ ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ, ಅದ್ರ ಜೊತೆಗೆ ಶೇಪ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಫ್ರೆಶ್ ಆಗಿದೆಯೋ ಇಲ್ವೋ ಪ್ರತಿಯೊಂದನ್ನು ನೋಡಬೇಕಾಗತ್ತೆ. ಇದು 24 ರೂಪಾಯಿಗೆ ಒಂದು kg 2400 ರೂಪಾಯಿ ಆಗುತ್ತೆ. ಇದು ಕೂಡ ಹಾಸನ ಆಲೂಗಡ್ಡೆ, ಬೆಸ್ಟ್ ಕ್ವಾಲಿಟಿ ಇಲ್ಲಿ ಇದೆ, ನೋಡಬಹುದು. ಸೈಜ್ಗಳು ಚೆನ್ನಾಗಿದೆ, ಶೇಪ್ಗಳು ಕೂಡ ಚೆನ್ನಾಗಿದ್ದಾವೆ. ಆ್ಯಂಡ್ ಮಿಕ್ಸ್ ತಂದಲ್ಲಿ ಸ್ವಲ್ಪ ಕಡಿಮೆಗೆ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಮೀಡಿಯಮ್ಮು ಮತ್ತು ಮುಕ್ಕಾಲು ಇದೆಲ್ಲ ಮಿಕ್ಸ್ ಇದೆ ಅನಿಸುತ್ತೆ. ಅದನ್ನು ಕೂಡ 24 ರೂಪಾಯಿಗೆ ಒಂದು kg ಸಿಗ್ತಾ ಇದೆ, 2400 ರೂಪಾಯಿ ಆಗುತ್ತೆ. ಚೆನ್ನಾಗಿದೆ, ಹಾಗಾಗಿ ಫ್ರೆಶ್ ಆಗಿದೆ. ಇದು 26 ರೂಪಾಯಿಗೆ ಒಂದು kg ಸಿಗ್ತಾ ಇರೋಂಥದ್ದು ಒಂದು ಕ್ವಿಂಟಲ್ಗೆ 2600 ರೂಪಾಯಿ ಆಗುತ್ತೆ, ನೋಡಬಹುದು. 26 ರೂಪಾಯಿಗೆ ಒಂದು kg ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಸಿಗ್ತಾ ಇರೋಂಥದ್ದು. ರೇಟ್ಗೆ 26 ರೂಪಾಯಿ ಅಂದರೆ ಟಾಪ್ ರೇಟ್ ನಡೀತಾ ಇದೆ. ರೈತರು ಇದನ್ನು ಗಮನಿಸಬೇಕಾಗತ್ತೆ. 26 ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಹೋಗ್ತಾ ಇದೆ. ಇದಕ್ಕೂ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ಇದಕ್ಕೂ ರೇಟ್ ಜಾಸ್ತಿನೇ ಹೋಗುತ್ತೆ, ರೈತರು ಗಮನಿಸಬೇಕಾಗತ್ತೆ. ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಜಾಸ್ತಿ ಆಗಿರುವಂಥದ್ದು 26 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಆಲೂಗಡ್ಡೆ ರೇಟು ಜಾಸ್ತಿ ಆಗಲ್ವಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಸೊ ನೋಡಬಹುದು, ಆಲೂಗಡ್ಡೆ ರೇಟು ಒಂದು 2 ವೀಕ್ಸಿಂದನೂ ಜಾಸ್ತಿನೇ ಇದೆ. ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ತಂದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ. ಅದ್ರ ಜೊತೆಗೆ ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಒಳ್ಳೆ ಟಾಪ್ ರೇಟ್ನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಸೊ ಅವತ್ತಿನ ದಿನ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದನ್ನೆಲ್ಲ ಗಮನಿಸ್ಕೊಳ್ಳಿ. ಹಾಗಾದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆಗೆ ಟಾಪ್ ರೇಟ್ ನಡೀತಾ ಇದೆ 26 ರೂಪಾಯಿ. ಅದರಲ್ಲಿ ಶುಂಠಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡಬೇಕಲ್ವಾ. ಶುಂಠಿಗೆ ನೋಡಬಹುದು, ಇದು ಚಕ್ಕೆ ಪೀಸ್ಗೆ 30 ರೂಪಾಯಿ ನಡೀತಾ ಇದೆ, ಒಂದು ಕ್ವಿಂಟಲ್ಗೆ 3000 ರೂಪಾಯಿ ಆಗುತ್ತೆ. ಸೊ ನಿಮಗೆ ಶುಂಠಿ ಟಾಪ್ ರೇಟ್ ನೀವು ನೋಡೋದಾದರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಶುಂಠಿ ಕೂಡ ಟಾಪ್ ರೇಟ್ ನಡೀತಾ ಇದೆ. ಆ್ಯಂಡ್ ಅದರ ಜೊತೆಗೆ ಒಳ್ಳೆ ಶುಂಠಿ ತಂದಲ್ಲಿ, ಡ್ರೈ ಶುಂಠಿ ತಂದಲ್ಲಿ, ಚೆನ್ನಾಗಿರುವಂಥ ಶುಂಠಿ ತಂದಲ್ಲೂ ಕೂಡ ರೇಟ್ ಸಿಗತ್ತೆ. ಇದು 41 ರೂಪಾಯಿಗೆ ಒಂದು kg 4100 ರೂಪಾಯಿ ಆಗುತ್ತೆ. ನೀವು ಚಕ್ಕೆ ಪೀಸು ವೇಸ್ಟ್ ಆಗುವಂಥ ಪೀಸ್ ಅಂತ ಎತ್ತಿಟ್ಟಿದ್ರು ಕೂಡ ತಗೊಂಡು ಬನ್ನಿ. ಯಾಕಂದರೆ ಶುಂಠಿಗೆ ರೇಟ್ ಇದೆ ಇವಾಗ. 41 ರೂಪಾಯಿಗೆ ಒಂದು kg 4100 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು, ನೋಡಬಹುದು. ಹೊಸ ಶುಂಠಿದು ನೋಡಬಹುದು. ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ. ಶುಂಠಿಗಳನ್ನ ನೋಡಿಕೊಂಡು ತಗೊಂಡು ಬನ್ನಿ. ಆ್ಯಂಡ್ ಶುಂಠಿ ಯಾವುದೇ ರೀತಿಯ ಶುಂಠಿ ತಂದರೂ ಕೂಡ ಮಾರ್ಕೆಟ್ನಲ್ಲಿ ರೇಟ್ ಸಿಗತ್ತೆ.
ಇವತ್ತಿನ ದಿನ. ಇದು 45 ರೂಪಾಯಿಗೆ 1 kg 4500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು. ಇದು ಕೂಡ ನಿಮಗೆ ಮೀಡಿಯಮ್ ಸೈಜಲ್ಲಿ ಇರುವಂತಹ ಶುಂಠಿನೇ ನೋಡ್ಕೊಳ್ಬಹುದು. ಅದಕ್ಕೇ 45 ರೂಪಾಯಿಗೆ 1 kg ಸಿಗ್ತಾ ಇದೆ. 4500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವ ರೈತರು, ನೀವು ಕೂಡ ಇದೇ ರೀತಿಯೇ ಪೀಸ್ ಆಗಿದ್ದಲ್ಲಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಇದು 63 ರೂಪಾಯಿಗೆ 1 kg 6300 ರೂಪಾಯಿ ಆಗುತ್ತೆ. ಹಳೆ ಶುಂಠಿ ನೋಡಬಹುದು. ಹಳೆ ಶುಂಠಿಗೆ ಒಳ್ಳೆ ರೇಟೇ ಸಿಗತ್ತೆ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ. ಹಳೆ ಶುಂಠಿಗೆ ರೇಟ್ ಚೆನ್ನಾಗೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಸೈಜ್ಗಳನ್ನ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ರೇಟಿಗೆ ಹೋಗುತ್ತೆ ಅಂತ ಹೇಳಿ. ಹಾಗೆಯೇ ಫ್ರೆಶ್ ಆಗಿರುತ್ತಾ ಇಲ್ವಾ ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಇದು 66 ರೂಪಾಯಿಗೆ 1 kg 6600 ರೂಪಾಯಿ ಆಗುತ್ತೆ. ಇದು ಕೂಡ ಹಳೆ ಶುಂಠಿನೇ, ಹಾಗಾಗಿನೇ ಈ ರೇಟಿಗೆ ಹೋಗ್ತಾ ಇರೋದು. 66 ರೂಪಾಯಿಗೆ 1 kg ಸಿಗ್ತಾ ಇದೆ. 6600 ರೂಪಾಯಿ ಆಗುತ್ತೆ ಕ್ವಿಂಟಲು. ಶುಂಠಿ ರೇಟು ಕೂಡ ಜಾಸ್ತಿ ಇದೆ ನೋಡಬಹುದು. ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ನೀವು ಬೆಳೆದಿರುವಂಥ ಬೆಳೆನ ನಿಮ್ಮ ಹತ್ತಿರದಲ್ಲಿರುವಂತಹ ಮಾರ್ಕೆಟ್ಗೆ ತಗೊಂಡು ಹೋಗಿ ಅಲ್ಲಿ ಕಡಿಮೆ ರೇಟಿಗೆ ಹೋಗುತ್ತೆ ಅಂದರೆ ನಿಮಗೆ ಬೇಜಾರಾಗುತ್ತೆ. ಯಾಕಂದರೆ ರೇಟು ಇವಾಗ ಮಾರ್ಕೆಟ್ನಲ್ಲಿ 66, 67, 68, 70 ರೂಪಾಯಿ, 75 ರೂಪಾಯಿ ತನಕನೂ ಶುಂಠಿ ರೇಟ್ ನಡೀತಾ ಇದೆ. ಹಾಗಾಗಿನೇ ಹೇಳ್ತಾ ಇರೋದು, ನಮ್ಮ ಒಂದು ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನೋಡಿ ನಿಮಗೆ ಒಂದು ಕ್ಲಿಯರ್ ಮಾಹಿತಿ ಸಿಗತ್ತೆ. ಯಾಕಂದರೆ ಯಾವ್ಯಾವ್ದ್ರ ಮೇಲೆ ಏನೇನು ರೇಟ್ ನಡೆಯುತ್ತೆ, ನಿಮ್ಮ ಹತ್ತಿರದಲ್ಲಿರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಶುಂಠಿಗೆ ನಿಮಗೆ ಇದಕ್ಕೂ ಕಡಿಮೆ, ಹಳೆ ಶುಂಠಿಗೆ 4000, 3000, 4000 ನಿಮ್ಮ ಮಾರ್ಕೆಟ್ನಲ್ಲಿ ಹೋಗ್ತಾ ಇದೆ ಅಂದರೆ ಯಶವಂತಪುರ ಮಾರ್ಕೆಟ್ನಲ್ಲಿ ತೊಗೊಂಡು ಬನ್ನಿ, ನಿಮಗೂ ಕೂಡ ರೇಟ್ ಸಿಗತ್ತೆ. ಯಾಕಂದರೆ ಹಳೆ ಶುಂಠಿಗೆ ರೇಟ್ ಚೆನ್ನಾಗೇ ನಡೀತಿದೆ ಇವಾಗ ಮಾರ್ಕೆಟ್ನಲ್ಲಿ. ಎಲ್ಲದನ್ನು ಗಮನಿಸ್ಕೊಳ್ಳಿ. ಹಾಗೆ ರೈತರಿಗೆ ನಾನು ಹೇಳ್ತಿರೋ ಅಂಥದ್ದು, ಬೆಸ್ಟ್ ಕ್ವಾಲಿಟಿ ಶುಂಠಿ ತಂದಲ್ಲಿ ರೇಟ್ ಚೆನ್ನಾಗಿ ಸಿಗತ್ತೆ. ಆ್ಯಂಡ್ ಹಳೆ ಶುಂಠಿ ತಂದಲ್ಲೂ ಕೂಡ ರೇಟ್ ಚೆನ್ನಾಗೇ ಸಿಗತ್ತೆ. ಹೊಸ ಶುಂಠಿಗೆ ನಿಮ್ಮ ಹತ್ತಿರದಲ್ಲಿರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋದರೆ ನಾವು ನಮ್ಮ ಯಶವಂತಪುರ ಮಾರ್ಕೆಟ್ಗೂ ಕೂಡ ತರಬಹುದು. ನಿಮಗೆ ರೇಟ್ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಲ್ಲಿ ಮಾರಿದ್ರೆ ನಿಮಗೆ ಬೆಟರ್ ಅಂತ ಹೇಳಿಬಿಟ್ಟು. ಸೊ ಇದಕ್ಕೂ ಒಳ್ಳೆ ರೇಟೇ ಸಿಗತ್ತೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ. ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಾರ್ಕೆಟ್ನಲ್ಲೇ ಮಾರಬಹುದು. ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆಯಾ, ಕಡಿಮೆ ಆಗಿದೆಯಾ, ಎಲ್ಲದನ್ನು ಚೆಕ್ ಮಾಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥದ್ದು 30 ರೂಪಾಯಿಗೆ 1 kg ಚಿಕ್ಕ ಸೈಜಲ್ಲಿದ್ದಾವೆ ನೋಡಬಹುದು. ಹಾಗಾಗಿ 30 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನಿಮಗೆ ಸ್ಟಾರ್ಟಿಂಗ್ ರೇಟ್ 30 ಅಂತಲೂ ಏನಿಲ್ಲ, ಬಟ್ ಇದಕ್ಕೂ ಕಡಿಮೆ ರೇಟಿಗೆ ಬೇಕು ಅಂದ್ರೂ ಕೂಡ ಸಿಗತ್ತೆ. ಅದು ತುಂಬಾ ಚಿಕ್ಕ ಸೈಜಲ್ಲಿರುತ್ತೆ. ಬಟ್ 30 ರೂಪಾಯಿಂದ ನಿಮಗೆ ಬೆಟರ್ ಅನಿಸುತ್ತೆ. ಇದು 40 ರೂಪಾಯಿಗೆ 1 kg ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ 40 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು. ನೆಕ್ಸ್ಟು ನಾವು ನೋಡ್ತಿರುವಂಥದ್ದು 40 ರೂಪಾಯಿಗೆ, ಇದು ಕೂಡ 40 ರೂಪಾಯಿಗೆ ಸಿಗ್ತಾ ಇರೋಂಥದ್ದು ನೋಡಬಹುದು. ಸ್ವಲ್ಪ ಡ್ಯಾಮೇಜ್ ಇದೆ, ಹಾಗಾಗಿ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರೋಂಥದ್ದು 50 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. 50 ರೂಪಾಯಿಗೆ ಈ ಬೆಳ್ಳುಳ್ಳಿ, ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ. ಹಾಗಾಗಿ 50 ರೂಪಾಯಿಗೆ 1 kg, ಬಟ್ ಫ್ರೆಶ್ ಆಗಿದೆ ನೋಡಬಹುದು. ನೋಡ್ಕೊಂಡು ಇವತ್ತಿನ ದಿನ ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರೋಂಥದ್ದು ಈ ಬೆಳ್ಳುಳ್ಳಿಗೆ 55 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಈ ಬೆಳ್ಳುಳ್ಳಿನ ಗಮನಿಸಬಹುದು. ಪ್ರತಿಯೊಂದು ರೇಟಲ್ಲೂ ನೀವು ಬೆಳ್ಳುಳ್ಳಿನ ಗಮನಿಸಬೇಕಾಗತ್ತೆ. ಡ್ಯಾಮೇಜ್ ಇದೆಯೋ ಇಲ್ವೋ ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ. ಇದು 65 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇವತ್ತಿನ ಡೇಟು 5/11/2025 ನವೆಂಬರ್ ಮಂತಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದು 70 ರೂಪಾಯಿಗೆ 1 kg ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು. 70 ರೂಪಾಯಿಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇರೋಂಥದ್ದು. ನಿಮಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನೋಡ್ಬೋದು. ಅದರ ಜೊತೆಗೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಂದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ರೈತರಿಗೆ ನಾನು ಹೇಳ್ತಿರೋಂಥದ್ದು, ಬೆಳ್ಳುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಇದಕ್ಕೂ ಬೆಸ್ಟ್ ಕ್ವಾಲಿಟಿ ಟಾಪ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ತಂದಲ್ಲಿ 100 ರೂಪಾಯಿ ತನಕನೂ ಟಾಪ್ ರೇಟ್ ನಡೆಯುತ್ತೆ. ಆ್ಯಂಡ್ ಸೈಜ್ಗಳಿಗೂ ಕೂಡ ಚೆನ್ನಾಗಿರಬೇಕು. ಬೆಳ್ಳುಳ್ಳಿ ಸೈಜ್ಗಳು ಕೂಡ ಚೆನ್ನಾಗಿದ್ದಲ್ಲಿ ಒಳ್ಳೆ ರೇಟೇ ಸಿಗತ್ತೆ. ರೈತರು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ನೀವು ಮಾರ್ಕೆಟ್ಗೆ ತಂದು ಮಾರಬಹುದು. ಬೆಳ್ಳುಳ್ಳಿ ಒಂದಂತಲ್ಲ, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ, ಹಾಗೆ ತೆಂಗಿನಕಾಯಿ, ಪ್ರತಿಯೊಂದರಲ್ಲೂ ಕೂಡ ನೀವು ಸೈಜ್ ವೈಸ್ನ ಮಾಡ್ಕೊಂಡು ಬಂದ್ರೇ ಒಳ್ಳೆ ರೇಟ್ ಸಿಗೋದು. ಸೊ ನೆಕ್ಸ್ಟು ನಾವಿವಾಗ ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಯಾಕಂದರೆ ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಒಂದೊಂದು ಟೈಮ್ ಕಡಿಮೆ ಆಗ್ತಿದೆ. ತುಂಬ ಜನ ಕಮೆಂಟ್ನಲ್ಲಿ ಕೇಳ್ತಿರೋಂಥದ್ದು, ಈರುಳ್ಳಿ ರೇಟು ಇನ್ನೂ ಯಾವಾಗ ಜಾಸ್ತಿ ಆಗತ್ತೆ ಅಥವಾ ಬೇಸಿಗೆಗಾಲದಲ್ಲಿ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ.
ರೇಟು ಜಾಸ್ತಿ ಆಗಬಹುದು. ಯಾಕಂದರೆ ರೇಟು ಇವಾಗ ನೋಡ್ಬೋದು 20 ರೂಪಾಯಿ ತನಕನೂ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಿದೆ. ಇದು 12 ರೂಪಾಯಿ ಕೆಜಿ ಇದೆ, 1200 ರೂಪಾಯಿ ಆಗುತ್ತೆ. ಲೋಕಲ್ ಆನಿಯನು, ನಮ್ಮ ಕರ್ನಾಟಕದ ಲೋಕಲ್ ಆನಿಯನು 12 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಸೊ ಟಾಪ್ ರೇಟ್ ನೀವು ನೋಡಬೇಕು ಅಂದರೆ ವಿಡಿಯೋ ಕೊನೆಯಲ್ಲಿ ನೋಡಬೇಕಾಗತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಈರುಳ್ಳಿ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದು 13 ರೂಪಾಯಿ ಕೆಜಿ ಇದೆ, 1300 ರೂಪಾಯಿ ಆಗುತ್ತೆ. ಗೊಲ್ಟಾ ನೋಡಬಹುದು. ಸೈಜ್ಗಳನ್ನ ಕೂಡ ಗಮನಿಸಬೇಕಾಗತ್ತೆ. ಆ್ಯಂಡ್ ಈರುಳ್ಳಿ ನೋಡಿದ್ರೇ ಗೊತ್ತಾಗುತ್ತೆ ಕರ್ನಾಟಕದ ಈರುಳ್ಳಿ. ಆ್ಯಂಡ್ ಯಾವ್ಯಾವ ಸೈಜ್ಗಳಲ್ಲಿ ಏನೇನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ. 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಇದು ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದಾಗಿದೆ. ನೋಡಬಹುದು ಫ್ರೆಶ್ ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಇದಕ್ಕೆ ನಿಮಗೆ 16 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ನಮ್ಮ ಕರ್ನಾಟಕದ ಈರುಳ್ಳಿ ನೋಡಬಹುದು 16 ರೂಪಾಯಿಗೆ 1 ಕೆಜಿ 1600 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ನೆಕ್ಸ್ಟ್ ನಾವು ನೋಡ್ತಿರೋವಂಥದ್ದು 17 ರೂಪಾಯಿಗೆ 1 ಕೆಜಿ 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು ಕೂಡ ಕರ್ನಾಟಕದ ಈರುಳ್ಳಿನೇ, ಬಿಜಾಪುರ ಆನಿಯನು. ಇದಕ್ಕೆ 17 ರೂಪಾಯಿಗೆ 1 ಕೆಜಿ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ಆ್ಯಂಡ್ ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ ನೋಡಬಹುದು. ಈ ಈರುಳ್ಳಿಗೆ 17 ರೂಪಾಯಿಗೆ 1 ಕೆಜಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ಹೋಲ್ಸೇಲ್ ರೇಟಲ್ಲಿ ಈರುಳ್ಳಿ ಕೊಂಡ್ಕೊಳ್ಬೇಕು ಅಂದರೆ ಇವಾಗ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದು ಕೂಡ 18 ರೂಪಾಯಿಗೆ 1 ಕೆಜಿ, ಇದು 18 ರೂಪಾಯಿಗೆ 1 ಕೆಜಿ 1800 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇದು ಕೂಡ ಬಿಗ್ ಸೈಜಲ್ಲೇ ಇದೆ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಕಲರ್ ಕೂಡ ಚೆನ್ನಾಗಿದೆ ನೋಡ್ಬೋದು. 18 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಿದ್ರ ಕರ್ನಾಟಕದ ಈರುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಡ್ರೈ ಐಟಮ್ ತಂದಲ್ಲಿ. ಇದು ನೋಡ್ಬೋದು 19 ರೂಪಾಯಿಗೆ 1 ಕೆಜಿ 1900 ರೂಪಾಯಿ ಆಗುತ್ತೆ. ಮಹಾರಾಷ್ಟ್ರ ಈರುಳ್ಳಿ ನೋಡಬಹುದು. ಇದು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ಈ ವಿಡಿಯೋನ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಕಡೆಯಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ. ಆ್ಯಂಡ್ ಕರ್ನಾಟಕದ ಆನಿಯನ್ಗೂ ಮತ್ತು ಮಹಾರಾಷ್ಟ್ರ ಆನಿಯನ್ಗೂ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಆನಿಯನ್ಗೆ ಇವಾಗ ರೇಟ್ ಚೆನ್ನಾಗಿ ನಡೀತಾ ಇದೆ ನೋಡ್ಬೋದು. ಇದು 19 ರೂಪಾಯಿಗೆ 1 ಕೆಜಿ, 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ ನೋಡ್ಬೋದು. ಇದು ಕೂಡ ಮಹಾರಾಷ್ಟ್ರ ಆನಿಯನ್ನು. ಸೊ ಬೆಸ್ಟ್ ಕ್ವಾಲಿಟಿ ಆನಿಯನ್ ಕೂಡ ಇವಾಗ ಸಿಗ್ತಾ ಇರೋಂಥದ್ದು, ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು. ಇದು ನೋಡ್ಬೋದು, ಸೈಜ್ಗಳು ಕೂಡ ಚೆನ್ನಾಗಿದ್ದಾವೆ, ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ನೆಕ್ಸ್ಟ್ ನಾವು ನೋಡ್ತಿರೋದು 20 ರೂಪಾಯಿಗೆ 1 ಕೆಜಿ 2000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇದು ನೋಡಬಹುದು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಡ್ರೈ ಆಗಿದ್ದಾವೆ ಆ್ಯಂಡ್ ಡಬಲ್ ಪತ್ತಿ ಕೂಡ ಇದೆ. ಇದು ಈ ಈರುಳ್ಳಿ ನೋಡಿದ್ರೆ ಗೊತ್ತಾಗತ್ತೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಈ ಈರುಳ್ಳಿನೇ. 20 ರೂಪಾಯಿಗೆ 1 ಕೆಜಿ ಸಿಗ್ತಾ ಇರೋಂಥದ್ದು, 2000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು. ಈ ರೀತಿ ಈರುಳ್ಳಿ ಸಿಕ್ಕಿದ್ರೆ ಆರಾಮಾಗಿ ತೊಗೊಳ್ಬಹುದು. ಇದು 23 ರೂಪಾಯಿಗೆ 1 ಕೆಜಿ, 1 ಕ್ವಿಂಟಲ್ಗೆ 2300 ರೂಪಾಯಿ ಆಗುತ್ತೆ ನೋಡ್ಬೋದು. ಈ ಈರುಳ್ಳಿ ಮಹಾರಾಷ್ಟ್ರ ಆನಿಯನ್ ನೋಡಿದ್ರೆ ಗೊತ್ತಾಗುತ್ತೆ. ಇದು 23 ರೂಪಾಯಿಗೆ ಟಾಪ್ ರೇಟ್ ನಡೀತಾ ಇದೆ. ಬಟ್ ನಾವು ಸೈಜ್ ವೈಸ್ಗಳ ರೇಟ್ನ ನೋಡಿದ್ರೇ ಗೊತ್ತಾಗೋದು ಟಾಪ್ ರೇಟ್ ಏನು ಅಂತ ಹೇಳಿಬಿಟ್ಟು. 23 ರೂಪಾಯಿಗೆ 1 ಕೆಜಿ 2300 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ಸೊ ರೇಟ್ಗಳನ್ನ ಗಮನಿಸಬೇಕಾಗತ್ತೆ, ಪ್ರತಿಯೊಂದೂ ನೀವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀವು ಈರುಳ್ಳಿ ಬೆಳೆದಿರುವಂತಹ ರೈತರಾಗಿದ್ದರೆ ನಿಮಗೂ ಕೂಡ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೂ ಕೂಡ ಏನು ರೇಟ್ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಂಗಳೂರಲ್ಲಿ ನಡೀತಿದೆ ಅನ್ನೋದು ನಿಮಗೆ ಗೊತ್ತಾದರೆ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಮಾರ್ಕೆಟ್ಗೆ ತಗೊಂಡು ಹೋದರೆ ಬೆಟರ್ ಅಂತ. ಸೊ ನಿಮಗೇನಾದರೂ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ ಚೆನ್ನಾಗೇ ರೇಟ್ ನಡೀತಿದೆ, ನಿಮ್ಮ ಹತ್ತಿರದಲ್ಲಿರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನೀವು ಕೂಡ ತಂದು ಮಾರಬಹುದು. ಆ್ಯಂಡ್ ಅದ್ರ ಜೊತೆಗೆ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಫಸ್ಟು, ನೆಕ್ಸ್ಟು ನೀವು ಮಾರ್ಕೆಟ್ಗೆ ತಂದು ಮಾರಬಹುದು. ನಾವು ಇವಾಗ ಅರೈವಲ್ಸ್ನ ಗಮನಿಸ್ತಾ ಹೋಗೋಣ. ಅರೈವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ರೇಟ್ ಹೋಗುತ್ತೆ ಅಥವಾ ಏನು ರೇಟಿಗೆ ಕೊಂಡ್ಕೊಳ್ಬಹುದು ಅನ್ನೋದು. ಯಾಕಂದರೆ ಅರೈವಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 76,130 ಬ್ಯಾಗ್ಸ್ ಬಂದಿದೆ. ಹಾಗೆಯೇ ಆಲೂಗಡ್ಡೆ 16,590 ಬ್ಯಾಗ್ಸ್ ಬಂದಿದೆ. ಹಾಗೆ ಬೆಳ್ಳುಳ್ಳಿ 3,265 ಬ್ಯಾಗ್ಸ್ ಬಂದಿದೆ. ಶುಂಠಿ 394 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಇದನ್ನ ಗಮನಿಸಬೇಕಾಗತ್ತೆ. ಸೊ ಇದರಲ್ಲಿ ಏನಾದರೂ 1,000 ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು. ಯಾಕಂದರೆ ಫೈನಲಲ್ಲಿ ಏನು ನಾವು ಡೀಟೇಲ್ಸ್ನ ಚೆಕ್ ಮಾಡ್ತೀವಲ್ವ, ಈರುಳ್ಳಿ ಡೀಟೇಲ್ಸು ಅದರಲ್ಲಿ. ಸೊ ನೆಕ್ಸ್ಟು ನಾನು ನಿಮಗೆ ಹೇಳ್ತಿರೋಂಥದ್ದು, ಎಲ್ಲರಿಗೂ ಹೇಳ್ತಿರೋಂಥದ್ದು, ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ನಡೀತಿರೋಂಥದ್ದು. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ಸು ಶುರು ಮಾಡಬೇಕು ಅನ್ನೋರು ಕೂಡ ಇವಾಗ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ. ಕಡಿಮೆ ರೇಟಿಗೂ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಆಗಿರ್ಬೋದು, ಆಲೂಗಡ್ಡೆ, ಶುಂಠಿ. ಅದ್ರ ಜೊತೆಗೆ ಬೆಸ್ಟ್ ಕ್ವಾಲಿಟಿ ಬೇಕು ಅಂದರೂ ಕೂಡ ನಿಮಗೆ ಒಳ್ಳೆ ರೇಟಲ್ಲಿ ಸಿಗತ್ತೆ. ನೋಡಿಕೊಂಡು ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರು ಮಾಡಬಹುದು.
ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸೊ ರಿಪ್ಲೈ ಕೂಡ ಬರುತ್ತೆ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೆಯೇ ನಿಮಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ರಿಪ್ಲೈಯಲ್ಲಿ ನಮ್ಮ ವಾಟ್ಸಪ್ ಲಿಂಕನ್ನು ಕೂಡ ಕಳಿಸ್ಕೊಡ್ತೀವಿ. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ರೀತಿಯ ವೀಡಿಯೋಗಳು ನೋಡೋಕ್ಕೆ ಸಿಗತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಬೇಕಾದಲ್ಲಿ ಗ್ರಾಹಕರಿಗೆ ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ರೈತರಾಗಿದ್ದರೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ, 50 kg ಬ್ಯಾಗಿಗೆ, 60 kg ಬ್ಯಾಗಿಗೆ, ಶುಂಠಿಗೆ ಎಲ್ಲ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ಬೆಳ್ಳುಳ್ಳಿಗೆ 1 kgಗೆ ಎಷ್ಟು ರೇಟ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ. ಸೊ ಚೆಕ್ ಮಾಡಿಬಿಟ್ಟು ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1 kgಗೆ ಏನು ರೇಟ್ ನಡೆಯುತ್ತೆ ಹಾಗೆ 1 ಕ್ವಿಂಟಲ್ಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ನೋಡಿ ನೀವು ಕೂಡ ತಿಳ್ಕೊಳ್ಬಹುದು. ಹಾಗೆಯೇ ನಿಮಗೆ RMC ಬಗ್ಗೆ ಏನೇ ಮಾಹಿತಿ ಬೇಕಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ನಾವು ನಮ್ಮ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಫುಲ್ ಡೀಟೇಲಾಗಿ. ನಮ್ಮ ಕರ್ನಾಟಕದ ಆನಿಯನ್ ಇವತ್ತು ಎಷ್ಟು ಅರೈವಲ್ಸ್ ಬಂದಿದೆ ಅಂತ ನೋಡೋದಾದರೆ 80,970 ಬ್ಯಾಗ್ಸ್ ಬಂದಿದೆ. 400 ವೆಹಿಕಲ್ಸ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರುವಂಥದ್ದು 60,000 ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿರುವಂಥದ್ದು 60%, ಉಳಿದಿರುವಂತಹ 40% ಮಿಕ್ಸು ಮತ್ತು ಡ್ಯಾಮೇಜು ಮತ್ತು ಆವ್ರೇಜ್ ಕ್ವಾಲಿಟಿ ಈರುಳ್ಳಿ ಬಂದಿರುತ್ತೆ. ಅದರಲ್ಲಿ ನಮ್ಮ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ನಮ್ಮ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದಾದರೆ 1 to 2 ಲಾಟ್ಗೆ 1,900 ರೂಪಾಯಿಂದ 2,000 ರೂಪಾಯಿ ತನಕ ನಡೆದಿದೆ. ಗೊತ್ತಾಯ್ತಾ? 1,900 ರೂಪಾಯಿಂದ 2,000 ರೂಪಾಯಿ ತನಕನೂ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ರೇಟ್ ನಡೀತಾ ಇದೆ. ಮುಕ್ಕಾಲು ಮತ್ತು ಮೀಡಿಯಮ್ಗೆ 1,400 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮೀಡಿಯಮ್ ಮಾತ್ರದಂದಲ್ಲಿ 1,200 ರೂಪಾಯಿಂದ 1,400 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಗೊಲ್ಟಾ 900 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ಗೊಲ್ಟಿ 600 ರೂಪಾಯಿಂದ 800 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 100 ರೂಪಾಯಿಂದ 300 ರೂಪಾಯಿ ತನಕ ನಡೀತಿದೆ. ಮಿಕ್ಸು ಆವ್ರೇಜು ಮತ್ತು ಡ್ಯಾಮೇಜು ತಂದಲ್ಲಿ 100 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಿದೆ. ಇದು ನಮ್ಮ ಕರ್ನಾಟಕದ ಈರುಳ್ಳಿಯ ಡೀಟೇಲ್ಸ್ ಆಗಿತ್ತು. ಇದರಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ 1 to 2 ಲಾಟ್ಗೆ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅಂದರೆ 1,900 ರೂಪಾಯಿಂದ 2,000 ರೂಪಾಯಿ ತನಕ ನಡೀತಿದೆ. ಇದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ನಮ್ಮ ಕರ್ನಾಟಕದ ರೈತರು. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ನೋಡೋದಾದರೆ 1 to 2 ಲಾಟ್ಗೆ 2,000 ರೂಪಾಯಿಂದ 2,100 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜ್ ಈರುಳ್ಳಿಗೆ 1,800 ರೂಪಾಯಿಂದ 1,900 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1,600 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಿದೆ. ಮೀಡಿಯಮ್ಮು 1,400 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಗೊಲ್ಟಾ 500 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಗೊಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 400 ರೂಪಾಯಿಂದ 600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಡಿಸ್ಕವರ್ ಅಂದರೆ ಕಲರ್ ಚೆನ್ನಾಗಿಲ್ಲದೆ ಇರೋದು ಡ್ಯಾಮೇಜ್ ಬಂದಲ್ಲಿ 1,000 ರೂಪಾಯಿಂದ 1,500 ರೂಪಾಯಿ ತನಕ ನಡೆದಿದೆ. ಇದಿಷ್ಟು ಮಹಾರಾಷ್ಟ್ರ ಈರುಳ್ಳಿಯ ರೇಟು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಅದರಲ್ಲಿ ಮಹಾರಾಷ್ಟ್ರ ಆನಿಯನ್ನ ಟಾಪ್ ರೇಟ್ ಬಂದುಬಿಟ್ಟು 2,000ದಿಂದ 2,100 ರೂಪಾಯಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ 100 ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ 1,000 ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ರೇಟ್ನ ನೀವು ಗಮನಿಸಬೇಕಾಗತ್ತೆ. ನಮ್ಮ ಕರ್ನಾಟಕದ ಈರುಳ್ಳಿಯಲ್ಲಿ ಏನೂ ಚೇಂಜಸ್ ಆಗಿಲ್ಲ. 2,000 ರೂಪಾಯಿ ತನಕನೇ ಟಾಪ್ ರೇಟ್ ಇತ್ತು ನಿನ್ನೆ ಕೂಡ. ಇವತ್ತು ಕೂಡ 2,000 ರೂಪಾಯಿ ತನಕನೇ ಟಾಪ್ ರೇಟ್ ನಡೆದಿದೆ. ಸೊ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಲ್ವಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ರೇಟ್ ಜಾಸ್ತಿ ಆಗತ್ತೆ, ಅದರಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ, ನೀವು ಕಾದು ನೋಡಬೇಕಾಗತ್ತೆ. ಬೈ ಚಾನ್ಸ್ ನೀವು ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇದ್ದರೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಯಾಕಂದರೆ ಇವಾಗ 20 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ. ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಒಳ್ಳೆ ರೇಟೇ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ರೈತರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಎಲ್ಲರಿಗೂ ಕೂಡ ತಿಳ್ಕೊಳ್ಳಿ. ಅವರು ಕೂಡ ಮಾರ್ಕೆಟ್ಗೆ ತಂದು ಮಾರೋದಾದರೆ ಮಾರಬಹುದಲ್ವಾ. ಹಾಗಾಗಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.